ಇಎಂಎಲ್ ಅಂತ ಹೇಳಿದ್ರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ 50 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡೋದಾದ್ರೆ ಮೈಸೂರು ಮತ್ತೆ ಬೆಂಗಳೂರಿನಲ್ಲಿ ಖಾಲಿ ಇರುತ್ತೆ. ಮತ್ತೆ ಡೆಲ್ಲಿನಲ್ಲಿ ನೋಡೋದಾದ್ರೆ ನ್ಯೂ ಡೆಲ್ಲಿ ಮತ್ತೆ ಬಿಲಾಸ್ಪುರ್ನಲ್ಲಿ ಉದ್ಯೋಗಗಳು ಖಾಲಿ ಇದೆ. ಕೇರಳದಲ್ಲಿ ಪಲಕ್ಕಾಡ್ನಲ್ಲಿ ಖಾಲಿ ಇರುತ್ತೆ. ಇದಿಷ್ಟು ಯಾವ್ಯಾವ ಪ್ಲೇಸ್ನಲ್ಲಿ ಖಾಲಿ ಇದೆ ಅನ್ನೋದರ ವಿವರ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಅಂತ ನೋಡೋದಾದ್ರೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಆಫೀಸ್ ಅಸಿಸ್ಟೆಂಟ್ ಮತ್ತೆ ಇನ್ನಿತರೆ ಹುದ್ದೆಗಳು ಖಾಲಿ ಇದೆ. ಯಾವ್ಯಾವುದು ಅಂತ ಹೇಳಿ ಲಿಸ್ಟ್ ನ ನಿಮಗೆ ತಿಳಿಸ್ಕೊಡ್ತೀವಿ. ಸ್ಯಾಲ್ರಿ 16,900 ರೂಪಾಯಿಂದ ಹಿಡಿದು 2,40,000 ರೂಪಾಯಿ ತನಕ ಸ್ಯಾಲ್ರಿ ಸಿಗುವಂತಹ ಜಾಬ್ಗಳು ಇದಾಗಿರುತ್ತೆ. ಇದು ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆ 13 ಖಾಲಿ ಇದೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹುದ್ದೆ 15 ಖಾಲಿ ಇದೆ. ಸೀನಿಯರ್ ಮ್ಯಾನೇಜರ್ ಹುದ್ದೆ 5, ಮ್ಯಾನೇಜರ್ ಹುದ್ದೆ 5 ಖಾಲಿ ಇದೆ. ಆಫೀಸರ್ ಮತ್ತೆ ಇಂಜಿನಿಯರ್ ಹುದ್ದೆ 3 ಖಾಲಿ ಇದೆ. ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಹುದ್ದೆ 1, ಡಿಪ್ಲೊಮೊ ಟ್ರೈನಿ ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಹುದ್ದೆ 6 ಖಾಲಿ ಇದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆ 2 ಖಾಲಿ ಇರುತ್ತೆ. ಟೋಟಲ್ 50 ಹುದ್ದೆಗಳು. ನೆಕ್ಸ್ಟ್ ಇದರ ಡೀಟೇಲ್ಸ್ ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ನ ತಿಳ್ಕೊಳ್ಳೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ, ಮತ್ತೆ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್ ನೀವು ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕೋಬೇಕಾಗುತ್ತೆ. ಆನ್ಲೈನ್ ಲಿಂಕ್ನ ತೋರಿಸ್ಕೊಡ್ತೀವಿ, ಮತ್ತೆ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ದೆ ಅರ್ಜಿಯನ್ನ ಹಾಕೋಬೇಡಿ. ಯಾಕಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ತಿಳ್ಕೊಳ್ಳೋದಕ್ಕೆ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೋಬೇಕು. ಅದನ್ನ ಡೌನ್ಲೋಡ್ ಮಾಡೋದು ಕೂಡ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕು ಅಂತ ಹೇಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡಿರಿ. ಬೇಕಾದ್ರೆ ಇದನ್ನ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇಮೇಲ್ ಐ ಡಿ, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಎರಡೆರಡು ಸಲ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಒಂದ್ಸಲ ಹಾಕಿದ ಮೇಲೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಇದರ ಅರ್ಜಿ ಶುಲ್ಕವನ್ನು ತಿಳ್ಕೊಳ್ಳೋದಾದ್ರೆ SC/ST ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಆದರೆ OBC ಕ್ಯಾಂಡಿಡೇಟ್ಸ್ ಮತ್ತು ಇನ್ನಿತರ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಏನೂ ಇಲ್ವಲ್ಲ, ಅಂಥದ್ದಕ್ಕೆ ನೀವು ರಿಸರ್ವೇಷನ್ ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಜಾತಿ ಪ್ರಮಾಣ ಪತ್ರ, ಮತ್ತು ಅಂಗವಿಕಲ ಕ್ಯಾಂಡಿಡೇಟ್ಸ್ ಆಗಿದ್ರೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ನ ರೆಡಿ ಇಟ್ಕೊಂಡಿರಿ. ಇದೆಲ್ಲದು ಆನ್ಲೈನಲ್ಲಿ ಹಾಕೋದ್ರಿಂದ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಅಥವಾ ಮೊಬೈಲ್ನಲ್ಲೇ ಫೋಟೋ ತೊಗೊಂಡು ಇಟ್ಕೊಳ್ಳಿ. ಹೇಗೆ ಅರ್ಜಿಯನ್ನು ಶುಲ್ಕವನ್ನು ಪೇ ಮಾಡಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ನೀವು ಪೇ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಅರ್ಜಿ ಶುಲ್ಕವನ್ನು ಪೇ ಮಾಡಿ ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನಿಮಗೇನಾದರೂ ಅಪ್ಲಿಕೇಶನ್ ನಂಬರು ಅಥವಾ ರಿಜಿಸ್ಟ್ರೇಷನ್ ID ಈ ಥರ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ. ನಿಮಗೆ ಫ್ಯೂಚರಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಇನ್ನಿತರ ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗುತ್ತೆ. ಅಪ್ಲಿಕೇಶನ್ನ ಓಪನ್ ಆಗಿದ್ದು 20 ಡಿಸೆಂಬರಿಗೆ, ಕೊನೆಯ ದಿನಾಂಕ ಇರುವುದು 7 ಜನವರಿ 2026ಕ್ಕೆ. ಅಷ್ಟರ ಒಳಗಡೆ ಅರ್ಜಿ ಶುಲ್ಕವನ್ನು ಮತ್ತು ಅಪ್ಲಿಕೇಶನ್ ಎರಡನ್ನೂ ನೀವು ಹಾಕ್ಕೋಬೇಕಾಗತ್ತೆ. ಇವಾಗ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಮ್ಯಾನೇಜರ್ ಪೋಸ್ಟ್ಗೆ ಬೇರೆ ನೋಟಿಫಿಕೇಶನ್ ಇದೆ, ಗ್ರೂಪ್ ABC ಪೋಸ್ಟ್ಗಳಿಗೆ ಬೇರೆ ಬೇರೆ ನೋಟಿಫಿಕೇಶನ್ ಇದೆ. ಎರಡನ್ನೂ ಡೌನ್ಲೋಡ್ ಮಾಡೋದು ತಿಳಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಇಲ್ಲಿ ಮ್ಯಾನೇಜರ್ ಪೋಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿ. ಇಲ್ಲಿ ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಮತ್ತು ನಿಮಗೆ ಸಿಲೆಬಸ್ ಏನೇನಿದೆ ರಿಟರ್ನ್ ಟೆಸ್ಟ್ಗೆ ಅನ್ನೋದನ್ನು ಕೂಡ ಇದೇ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ. ಸಂಪೂರ್ಣವಾಗಿ ಓದ್ಕೊಳ್ಳಿ. ಅದಾದ ನಂತರ ಆ ಸಿಲೆಬಸ್ಗಳಿಗೆ ಆರಾಮಾಗಿ ರೆಡಿ ಆಗ್ಬೋದು ನೀವು. ಗೊತ್ತಾಯ್ತಲ್ವಾ? ನೆಕ್ಸ್ಟು ಅದರ ಕೆಳಗಡೆನೆ ಗ್ರೂಪ್ ABC ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಇದೆ, ಅದರ ಪಕ್ಕದಲ್ಲಿ ಕ್ಲಿಕ್ ಏರಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ನೋಟಿಫಿಕೇಶನ್ ಇದೆಯಲ್ಲ ಇದರಲ್ಲಿ ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ಶಾರ್ಟ್ ನೋಟಿಫಿಕೇಶನ್ ಅದು. ನೆಕ್ಸ್ಟ್ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಅದರ ಪಕ್ಕದಲ್ಲೇ ಕ್ಲಿಕ್ ಮಾಡಿ. ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಲ್ಲಿಂದ ನೀವು ಅಪ್ಲೈನ ಮಾಡಬಹುದಾಗುತ್ತೆ ಆನ್ಲೈನ್ ಮುಖಾಂತರ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು, ಅಲ್ಲಿಂದ ಜಾಬ್ ಡೀಟೇಲ್ಸ್ ತಿಳ್ಕೊತೀರಾ ಅಂದರೆ ಅದನ್ನು ಕೂಡ ಮಾಡಬಹುದು. BEMLindia.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿದೆ.
ಗೊತ್ತಾಯ್ತಲ್ವಾ? ಅಲ್ಲಿಂದ ಕೂಡ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು, ಅಲ್ಲಿಂದ ಕೂಡ ಅಪ್ಲೈ ಕೂಡ ಮಾಡಬಹುದು ನೀವು. ನೆಕ್ಸ್ಟ್ ಇದರ ವಯೋಮಿತಿಯ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸ್ಯಾಲ್ರಿ ತಿಳಿಸ್ಕೊಟ್ಟಿಲ್ಲಲ್ಲ, ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಅಂತೇಳಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗೆ 90,000 ರೂಪಾಯಿಂದ ಹಿಡಿದು 2,40,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ 80,000 ರೂಪಾಯಿಂದ ಹಿಡಿದು 2,20,000 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಸೀನಿಯರ್ ಮ್ಯಾನೇಜರ್ ಹುದ್ದೆಗೆ 70,000 ರೂಪಾಯಿಂದ ಹಿಡಿದು 2 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಮ್ಯಾನೇಜರ್ ಹುದ್ದೆಗೆ 60,000 ರೂಪಾಯಿಂದ ಹಿಡಿದು 1,80,000 ರೂಪಾಯಿ. ಆಫೀಸರ್ ಮತ್ತು ಇಂಜಿನಿಯರ್ ಹುದ್ದೆಗೆ 40,000 ರೂಪಾಯಿಂದ ಹಿಡಿದು 1,40,000 ರೂಪಾಯಿ ಸ್ಯಾಲ್ರಿ. ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಹುದ್ದೆಗೆ 30ರಿಂದ 1,20,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಡಿಪ್ಲೊಮೊ ಟ್ರೈನಿ ಸಿವಿಲ್ ಮೆಕ್ಯಾನಿಕಲ್ ಹುದ್ದೆಗೆ 23,910 ರೂಪಾಯಿಂದ ಹಿಡಿದು 85,570 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ 16,900 ರೂಪಾಯಿಂದ ಹಿಡಿದು 60,650 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಇದು ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ ಅನ್ನೋದರ ವಿವರ. ಇವಾಗ ವಯೋಮಿತಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ ಮ್ಯಾಕ್ಸಿಮಮ್ 48 ವರ್ಷ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ ಮ್ಯಾಕ್ಸಿಮಮ್ 45 ವರ್ಷ, ಸೀನಿಯರ್ ಮ್ಯಾನೇಜರ್ಗೆ 42 ವರ್ಷ, ಮ್ಯಾನೇಜರ್ಗೆ 37 ವರ್ಷ. ಇದು ಮ್ಯಾಕ್ಸಿಮಮ್ ಆಗಿರುತ್ತೆ, ಮಿನಿಮಮ್ ಅಲ್ಲ. ಆಫೀಸರ್ ಇಂಜಿನಿಯರ್ ಹುದ್ದೆಗೆ 32, ಅಸಿಸ್ಟೆಂಟ್ ಇಂಜಿನಿಯರಿಗೂ 32, ಡಿಪ್ಲೊಮೊ ಟ್ರೈನಿಗೂ 32, ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೂ ಕೂಡ 32 ವರ್ಷ ವಯೋಮಿತಿ ಮ್ಯಾಕ್ಸಿಮಮ್ ಆಗಿರುತ್ತೆ. ವಯೋಮಿತಿಯ ಸಡಿಲಿಕೆ ಕೊಟ್ಟಿದ್ದಾರೆ. SC/ST ಕ್ಯಾಂಡಿಡೇಟ್ಸ್ಗಳಿಗೆ 2 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೋಬಹುದು. ಆದರೆ ನಿಮ್ಮ ಹತ್ರ SC/ST ಆಗಿದ್ರೆ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ತಿಳ್ಕೊಳ್ಳೋದಾದ್ರೆ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಸೇಮ್ ಇದೆ. CA ICWA ಡಿಗ್ರಿ, BE BTech, ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ, ಡಿಪ್ಲೊಮೊ ಅಥವಾ MBA ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಸೀನಿಯರ್ ಮ್ಯಾನೇಜರ್ ಹುದ್ದೆಗೆ ಡಿಗ್ರಿ, BE BTech, ಮಾಸ್ಟರ್ ಡಿಗ್ರಿ ಆಗಿರಬೇಕಾಗುತ್ತೆ. ಮ್ಯಾನೇಜರ್ ಹುದ್ದೆಗೆ ಡಿಗ್ರಿ, BE BTech, ಗ್ರಾಜ್ಯುಯೇಷನ್ MA MSW MBA, ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ, ಡಿಪ್ಲೊಮೊ ಯಾವ್ದಾದ್ರು ಆಗಿದ್ರು ಅರ್ಜಿಯನ್ನು ಹಾಕೋಬಹುದು. ಆಫೀಸರ್ ಮತ್ತು ಇಂಜಿನಿಯರ್ ಹುದ್ದೆಗೆ CA CMA ಡಿಗ್ರಿ, BE BTech, MBA MSW MA, ಪೋಸ್ಟ್ ಗ್ರಾಜ್ಯುಯೇಷನ್ ಮತ್ತು ಡಿಗ್ರಿ, ಡಿಪ್ಲೊಮೊ ಆದವರು ಅರ್ಜಿಯನ್ನು ಹಾಕೋಬಹುದು. ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ ಡಿಗ್ರಿ, BE BTech ಆಗಿರಬೇಕಾಗುತ್ತೆ. ಡಿಪ್ಲೊಮೊ ಟ್ರೈನಿ ಹುದ್ದೆಗೆ ಡಿಪ್ಲೊಮೊ ಆಗಿರಬೇಕಾಗುತ್ತೆ, ಸಿವಿಲ್ ಅಥವಾ ಮೆಕ್ಯಾನಿಕಲ್ನಲ್ಲಿ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಡಿಗ್ರಿ ಅಥವಾ ಗ್ರಾಜ್ಯುಯೇಷನ್ ಆದವರು ಅರ್ಜಿಯನ್ನು ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ವೆಬ್ಸೈಟಿಂದ ನಿಮಗೆ ಪ್ರತಿದಿನ ಜಾಬ್ ಡೀಟೇಲ್ಸ್ ತಿಳಿಸ್ತೀವಿ ಅಂದರೆ, ನಿಮಗೋಸ್ಕರ ನಾವು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ, prrgovernmentjobs.com ಅಂತ ಹೇಳಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಎಲ್ಲ ಜಾಬ್ಗೂ ಅಪ್ಲೈ ಮಾಡ್ಬೋದು. ನಿಮಗೆ ಸೂಟಬಲ್ ಆಗುವಂತಹ ಜಾಬ್ಗಳು ಅಂದರೆ 10th ಪಾಸ್, 12th ಪಾಸ್, ಡಿಗ್ರಿ, ಸೆಂಟ್ರಲ್ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಈ ಥರ ಅಷ್ಟು ಇದೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಆ ಜಾಬ್ಸ್ಗಳಿಗೆ ಅಪ್ಲೈ ಮಾಡಬಹುದು. ಮತ್ತು ನಿಮಗೇನಾದರೂ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಇನ್ನೂ ಜಾಯ್ನ್ ಆಗಿಲ್ಲ ನಮ್ಮದು ಅಂತ ಹೇಳಿದ್ರೆ, ಇವಾಗಲೇ ಜಾಯ್ನ್ ಆಗಿ. ಪ್ರತಿದಿನ ನಿಮಗೆ ಜಾಬ್ ಲಿಂಕ್ನ ಕೊಡ್ತೀವಿ ಈ ವೆಬ್ಸೈಟ್ನಲ್ಲಿ ಜಾಬ್ ಅಪ್ಲೋಡ್ ಆಗಿದ ತಕ್ಷಣ. ಅದಕ್ಕೋಸ್ಕರ ಜಾಯ್ನ್ ಆಗಿ. ವೆಬ್ಸೈಟ್ನಲ್ಲೂ ಈ ರೀತಿ ಬಟನ್ಸ್ ಇದೆ, ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಆ ರೀತಿ ಲಿಂಕ್ ಕೊಟ್ಟಿರ್ತೀವಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಿಂದ, ಅಲ್ಲಿಂದ ಜಾಯ್ನ್ ಆಗಿ.